ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಫೆಬ್ರವರಿ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಯಾವೆಲ್ಲ ಶೇರ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,982.80ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 31.65 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,500 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಸುಮಾರು ಇದರಲ್ಲಿ 195.41 ಅಷ್ಟು ಏರಿಕೆ ಆಗಿದೆ. ತುಂಬ ಏನು ಏರಿಕೆ ಆಗಿಲ್ಲ. ನಿಫ್ಟಿ 50ನಲ್ಲೂ ನೋಡ್ಬೋದು ಒಂದು 31 ಪಾಯಿಂಟ್ಸ್ ಏರಿಕೆ ಆಗಿದೆ. ಹಾಗೆ ನಾವು ಟ್ರೆಂಡಿಂಗ್ ಶೇರ್ ನೋಡೋದಾದರೆ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡಿದ್ವಿ ಮುಂಚೆಯಿಂದಲೂ. ಇತ್ತೀಚೆಗೆ ಸ್ವಲ್ಪ ಟ್ರೆಂಡಿಂಗಲ್ಲೇ ಇದೆ. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24.45 ಕ್ಲೋಸ್ ಆಗಿದೆ. ಅಂದರೆ ಒಂದು 65 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ NHPCನೂ ಅಷ್ಟೇ ಟ್ರೆಂಡಿಂಗ್ ಶೇರ್ ಇದು ಸುಮಾರು ಒಂದು 10 ಪೈಸೆ ಅಷ್ಟು ಏರಿಕೆ ಆಗಿದೆ. ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ನೋಡೋದಾದರೆ ಸುಮಾರು 80 ಪೈಸೆ ಅಷ್ಟು ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಇವತ್ತು ಸುಮಾರು 150 ರೂಪಾಯಿಗೆ ಕ್ಲೋಸ್ ಆಗಿದೆ. ಹಾಗೆ ನಾವು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನೋಡಿದ್ರೆ ಇದರಲ್ಲಿ ಸುಮಾರು ₹1.70 ಅಷ್ಟು ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಇವಾಗ 310 ರೂಪಾಯಿ ಇದೆ. ಇದು IPOಗೆ ಬರಬೇಕಾದ್ರೆ ಸುಮಾರು 200 ಚಿಲ್ಡ್ರನಲ್ಲಿ ಇತ್ತು ಹೋದ ವರ್ಷ ಬಂದಿದ್ದು. ಇದು ಅಂದರೆ ಇದು ಡಿಮರ್ಜರ್ ಆಗಿ ಬಂದಿದ್ದು, ರಿಲಯನ್ಸ್ ಇಂಡಸ್ಟ್ರೀಸಿಂದ ಡಿಮರ್ಜರ್ ಆಗಿ ಲಿಸ್ಟಿಂಗ್ ಆಗಿದ್ದು. ಹಾಗೆ ನಾವು ನೋಡೋದಾದರೆ ಪೇಟಿಎಮ್ ಇವತ್ತು ಇಳಿಕೆ ಆಗಿದೆ. ಸುಮಾರು ₹2.90 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ ನೋಡೋದಾದರೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ₹13.65 ವೊಡಾಫೋನ್ ಐಡಿಯಾ ಪ್ರತಿಯೊಂದು ಶೇರ್ಸು ಇವಾಗ ಸಿಗುತ್ತೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂತ ಹೇಳಿದ್ರೆ ಅಡಾನಿ ಎಂಟರ್ಪ್ರೈಸ್ ನೋಡ್ಬೋದು. ಮತ್ತು ಇವಾಗ ಏರಿಕೆ ನಿಫ್ಟಿ 50ಯ ಒಂದು ಶೇರ್ನಲ್ಲಿ ಏರಿಕೆ ಆಗಿದೆ. ಅದು ಒಂದು ₹66.40 ಅಷ್ಟು ಏರಿಕೆ ಆಗಿದೆ. ಅದೇ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಲ್ಲಿ ಸುಮಾರು ₹22.10 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಸುಮಾರು ₹25.70 ಅಷ್ಟು ಏರಿಕೆ ಆಗಿದೆ. ಅಡಾನಿ ಪೋರ್ಟ್ಸಲ್ಲಿ ಸುಮಾರು ₹21 ಅಷ್ಟು ಏರಿಕೆ ಇದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ಸುಮಾರು ₹30.75 ಅಷ್ಟು ಏರಿಕೆ ಇದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ ಸುಮಾರು ₹77.40 ಅಷ್ಟು ಏರಿಕೆ ಇದೆ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ₹135.55 ಅಷ್ಟು ಏರಿಕೆ ಇದೆ. ಹಾಗೆ ಪವರ್ ಗ್ರಿಡ್, ಹೀರೋ ಮೋಟರ್ ಕಾರ್ಪ್, ಏಷ್ಯನ್ ಪೇಂಟ್ಸ್, ನೆಸ್ಲೆ ಇಂಡಿಯಾ, ಅಲ್ಟ್ರಾಟೆಕ್ ಸಿಮೆಂಟು, ಟೈಟನ್, SBI ಲೈಫ್ ಇನ್ಶೂರೆನ್ಸ್ನಲ್ಲಿ ಏರಿಕೆ ಆಗಿದೆ. ಏಷ್ಯನ್ ಪೇಂಟ್ಸ್ ನೋಡ್ಬೋದು ಇವತ್ತು ಏರಿಕೆ ಆಗಿದೆ. ಸುಮಾರು ಇಳಿಕೆ ಆಗಿತ್ತು, ಇವಾಗ ಮತ್ತೆ ಸ್ವಲ್ಪ ಇವತ್ತು ಏರಿಕೆ ಆಗಿದೆ. ಹಾಗೆ ಇವತ್ತು ನೋಡೋದಾದರೆ ಯಾವುದೆಲ್ಲ ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್ ಇವತ್ತು IPOದು ಅಪ್ಲಿಕೇಶನ್ಸು ಕ್ಲೋಸ್ ಆಗಿದೆ. ಇವತ್ತು ಇದು ವಿಂಡೋ ಕ್ಲೋಸ್ ಆಗಿದೆ. ಹಾಗೆ ಪ್ಲಾಟಿನಮ್ ಇಂಡಸ್ಟ್ರಿದು ಅಷ್ಟೇ ಇವತ್ತು 29 ಫೆಬ್ರವರಿ ಇವತ್ತಿದು ಕ್ಲೋಸ್ ಆಗಿದೆ. ಇವತ್ತು ಇದ್ರದ್ದು IPO ಕ್ಲೋಸ್ ಆಯಿತು. ಹಾಗೆ ಪೂರ್ವ ಫ್ಲೆಕ್ಸಿ ಪ್ಯಾಕ್ ಲಿಮಿಟೆಡ್ SME IPO ಇದೂ ಅಷ್ಟೇ ಇವತ್ತು 29 ಫೆಬ್ರವರಿ ಕ್ಲೋಸ್ ಆಗಿದೆ. ಹಾಗೆ ಡ್ರೀಮ್ ಫೋಕ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಡ್ರೀಮ್ ಫೋಕ್ಸ್ ಏನಿದು ಅಂತ ಕಂಪ್ನಿ ಅಂತ ಹೇಳಿದ್ರೆ ಏರ್ಪೋರ್ಟ್ ಲಾಂಚ್ ಬಿಸ್ನೆಸ್ ಮಾಡುತ್ತೆ ಇದು ಡ್ರೀಮ್ ಫೋಕ್ಸ್ ಕಂಪ್ನಿ. ಅಂದರೆ ಈ ಲಾಂಚ್ ಬಿಸ್ನೆಸ್ ಬಂದು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಫಾರಿನ್ಗಳಲ್ಲಿ ಸ್ವಲ್ಪ ಇದು ಜಾಸ್ತಿ ಫೇಮಸ್ಸು. ಇಲ್ಲಿ ಆ ಕಲ್ಚರ್ ಸ್ವಲ್ಪ ಅಷ್ಟೊಂದು ಫೇಮಸ್ ಇಲ್ಲ. ಇದು ಒಂದು ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಇರ್ಬೋದು. ಬೇರೆ ಬೇರೆ ಏರ್ಪೋರ್ಟ್ಸು ಅದರ್ ದೆನ್ ಬೇರೆ ಮೇನ್ ಏರ್ಪೋರ್ಟ್ಸ್ಗಳು ಬಿಟ್ಟು ಬೇರೆ ಎಲ್ಲ ಏರ್ಪೋರ್ಟ್ಸ್ಗಳನ್ನೂ ಇದೇ ಮೇನ್ ಏರ್ಪೋರ್ಟ್ಸ್ಗಳಲ್ಲದೆ ಬೇರೆ ಏರ್ಪೋರ್ಟ್ಸ್ನಲ್ಲೂ ಇದು ಸ್ವಲ್ಪ ಫೋಕಸ್ ಮಾಡುತ್ತೆ ಲಾಂಚ್ ಬಿಸ್ನೆಸ್ನಲ್ಲಿ. ಲಾಂಚ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಒಂದು ರೆಸ್ಟ್ ತೊಗೊಳೋದಕ್ಕಿರ್ಬೋದು, ಫ್ರೀ ಮ್ಯಾಗ್ಝಿನ್ಸು, ಫ್ರೀ ಸ್ವಲ್ಪ ಸ್ನ್ಯಾಕ್ಸು, ಫುಡ್ಡು, ಆಮೇಲೆ ಸ್ವಲ್ಪ ಕಂಫರ್ಟ್ ಸೀಟಿಂಗ್ಸ್ ಇದೆಲ್ಲ ಇರುತ್ತೆ. ವೇಟ್ ಮಾಡ್ತಾರಲ್ಲ ಪ್ಲೇನ್ಸಿಗೆ, ಅದು ಆ ಬಿಸ್ನೆಸ್ಸು. ಇದು ಬಂದು 2022ಕ್ಕೆ ಬಂದಿದ್ದು IPO ಇಂದ ಬಂದಿದ್ದು ಡ್ರೀಮ್ ಫೋಕ್ಸು. ಹೋದ ವರ್ಷ ಜುಲೈ 2023ರಲ್ಲಿ ಇದು ಸುಮಾರು ₹780.80 ಅಷ್ಟು ಇತ್ತು ಇದು ಸುಮಾರು ಪ್ರತಿಯೊಂದು ಶೇರಲ್ಲಿ. ಆದರೆ ಸುಮಾರು ಇಳಿಕೆ ಆಗಿದೆ. ಇವಾಗ ನೋಡೋದಾದರೆ ಸುಮಾರು ₹503ಗೆ ಬಂದಿದೆ. ಇದು ಸ್ವಲ್ಪ ಟ್ರೆಂಡಿಂಗು ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಾತಿಗೆ ಬಂದಿದೆ ಟ್ರೆಂಡಿಂಗ್ನಲ್ಲಿ. ಯಾಕೆ ಅಂದರೆ ಸುಮಾರು ಒಂದು 40% ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಇದರಲ್ಲಿ ಮತ್ತೆ ಏನಾರ ಪಿಕಪ್ ತೊಗೊಳೋಕ್ಕೆ ಏನಾರು ಆಗುತ್ತಾ, ಅಥವಾ ಬೇರೆ ಏನಾರ ಏರ್ಪೋರ್ಟ್ ಡೆವಲಪ್ಮೆಂಟು ಜಾಸ್ತಿ ಆಗ್ತಾಯಿದೆ, ಇದರಲ್ಲಿ ಏನಾರು ಇಂಟ್ರೆಸ್ಟೆಡ್ ಇದೆ ಆದರೆ ಬೇರೆ ಕಂಪ್ನಿ ಬರುತ್ತಾ, ಅಥವಾ ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳು ಇದನ್ನು ತಗೊಳುತ್ತಾ, ಅದೇ ರೀತಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಟ್ರೆಂಡಿಂಗ್ ಹೈಪ್ ಬರ್ತಾ ಇದೆ ಇದಕ್ಕೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನೋಡೋದಾದರೆ ಮೇನ್ ಏನು ಅಂದರೆ 780ಕ್ಕೆ ಏರಿದ್ದು ಸುಮಾರು ಇವಾಗ 503ರಲ್ಲಿದೆ. ಇದು IPOಗೆ ಬಂದಿದ್ದು, ನಮ್ಮ IPOಗೆ ಬಂದಿದ್ದು ಸುಮಾರು 2022ರಲ್ಲಿ IPO ಇಂದ ಬಂದು ಲೀಸ್ಟ್ ಆಗಿದೆ ನಮ್ಮ ಶೇರ್ ಮಾರ್ಕೆಟಲ್ಲಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.